ಹರಪನಹಳ್ಳಿ ವಿಶೇಷ ವರದಿ. ತಾಲೂಕಿನ ಪುಟ್ಟ ಗ್ರಾಮವಾದ ಕೊಂಗನಸೂರು ಇಂದು ಆರೋಗ್ಯ ಸೇವೆಯ ಮೂಲಕ ವಿಶಿಷ್ಟ ಗುರುತನ್ನು ಪಡೆದಿದೆ. ಈ ಖ್ಯಾತಿಗೆ ಕಾರಣರಾದವರು ಪಾರಂಪರಿಕ ಗಿಡಮೂಲಿಕೆ ವೈದ್ಯರಾದ ಕೊಂಗನಸೂರು ಬಸಯ್ಯ. ಪ್ರಕೃತಿಯಲ್ಲಿರುವ ಔಷಧೀಯ ಸಸ್ಯಗಳ ಅಪಾರ ಜ್ಞಾನದಿಂದ ಅವರು ಅನೇಕ ರೋಗಿಗಳಿಗೆ ರಾಮಬಾಣವಾಗಿದ್ದರು. ಪ್ರಕೃತಿಯ ಮಡಿಲಲ್ಲಿ ಹುಟ್ಟಿದ ವೈದ್ಯಕೀಯ ಅರಣ್ಯಗಳಲ್ಲಿ ದೊರೆಯುವ ಅಪರೂಪದ ಗಿಡಮೂಲಿಕೆಗಳನ್ನು ಗುರುತಿಸುವ ಸಾಮರ್ಥ್ಯ ಬಸಯ್ಯವರಿಗೆ ಅಪಾರವಾಗಿತ್ತು. ದೇಹದ ನೋವು, ಚರ್ಮದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು ಸೇರಿದಂತೆ ಹಲವಾರು ದೀರ್ಘಕಾಲದ ಕಾಯಿಲೆಗಳಿಗೆ ಅವರು ನೀಡಿದ ಔಷಧಿಗಳು ಫಲಕಾರಿಯಾಗಿದ್ದವು ಎಂದು ಸ್ಥಳೀಯರು ಹೇಳುತ್ತಾರೆ. ಬಸಯ್ಯವರ ಮನೆಗೆ ಹೋದರೆ ಖಾಲಿ ಕೈಯಲ್ಲಿ ಹಿಂತಿರುಗುವುದಿಲ್ಲ. ಆರೋಗ್ಯದ ಭರವಸೆಯೊಂದಿಗೆ ಬರುತ್ತೇವೆ, ಸ್ಥಳೀಯರ ಮಾತು. ಸೇವೆಯೇ ಅವರ ಧರ್ಮ. ಬಸಯ್ಯವರು ವೈದ್ಯಕೀಯವನ್ನು ಕೇವಲ ವೃತ್ತಿಯೆಂದು ಕಾಣಲಿಲ್ಲ. ಬಡವರು, ದಿನಗೂಲಿ ಕಾರ್ಮಿಕರು, ನಿರ್ಗತಿಕರು ಎಲ್ಲರಿಗೂ ಸಮಾನವಾಗಿ ಚಿಕಿತ್ಸೆ ನೀಡುವುದು ಅವರ ಜೀವನ ಧರ್ಮವಾಗಿತ್ತು. ಕೆಲವರಿಗೆ ಉಚಿತವಾಗಿ ಔಷಧಿ ನೀಡುವ ಮೂಲಕ ಮಾನವೀಯತೆಯನ್ನು ತೋರಿದರು. ಅವರ ಮನೆ ಜನರಿಗೆ ಚಿಕಿತ್ಸಾ ಕೇಂದ್ರವಷ್ಟೇ ಅಲ್ಲ, ನಂಬಿಕೆಯ ಮಂದಿರವಾಗಿತ್ತು. ಲಿಂಗೈಕ್ಯರಾದ ನಂತರವೂ ಆರದ ಜ್ಯೋತಿ. ಬಸಯ್ಯವರು ಲಿಂಗೈಕ್ಯರಾದ ಬಳಿಕ ಗ್ರಾಮದಲ್ಲಿ ಖಾಲಿತನ ಮೂಡಿತು. ಆದರೆ ಅವರ ಸೇವಾ ಪರಂಪರೆ ಅಲ್ಲೇ ನಿಂತಿಲ್ಲ. ಅವರ ಪುತ್ರ ವಿಶ್ವನಾಥಯ್ಯ ತಂದೆಯ ಮಾರ್ಗವನ್ನು ಅನುಸರಿಸಿ ಪಾರಂಪರಿಕ ಗಿಡಮೂಲಿಕೆ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ತಂದೆಯ ಅನುಭವ ಮತ್ತು ಮನೆತನದ ಜ್ಞಾನವನ್ನು ಆಧಾರವಾಗಿ ಮಾಡಿಕೊಂಡು ಇಂದಿಗೂ ಅನೇಕ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಹರಪನಹಳ್ಳಿ ತಾಲೂಕಿನ ವಿವಿಧ ಭಾಗಗಳಿಂದ ಜನರು ಕೊಂಗನಸೂರಿಗೆ ಬಂದು ವಿಶ್ವನಾಥಯ್ಯನವರಿಗೆ ಭೇಟಿ ನೀಡುತ್ತಿದ್ದಾರೆ. ಭಾಗದ ಹೆಮ್ಮೆ, ವಿಶ್ವಾಸದ ಮನೆತನ. ಕೊಂಗನಸೂರು ಬಸಯ್ಯರ ಮನೆತನ ಇಂದು ಹರಪನಹಳ್ಳಿ ಭಾಗದ ಹೆಮ್ಮೆಯಾಗಿದೆ. ಪ್ರಕೃತಿ ಮತ್ತು ಪರಂಪರೆಯ ಸಂಯೋಜನೆಯ ಮೂಲಕ ಜನರ ಆರೋಗ್ಯ ಕಾಪಾಡುತ್ತಿರುವ ಈ ಕುಟುಂಬ ಸಮಾಜಕ್ಕೆ ಮಾದರಿಯಾಗಿದೆ. ಪರಂಪರೆಯನ್ನು ಉಳಿಸಿಕೊಂಡು ಮಾನವೀಯ ಮೌಲ್ಯಗಳನ್ನು ಜೀವಂತವಾಗಿಟ್ಟುಕೊಂಡು ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಕೊಂಗನಸೂರು ಬಸಯ್ಯರ ಮನೆತನ, ಅಂದರೆ ಈಗ ವಿಶ್ವನಾಥ ಮನೆತನ, ಆರೋಗ್ಯ ಕ್ಷೇತ್ರದಲ್ಲಿ ವಿಶಿಷ್ಟ ಗುರುತು ಮೂಡಿಸಿದೆ. ಪ್ರಕೃತಿ ನಮ್ಮ ಮೊದಲ ವೈದ್ಯೆ ಎಂಬ ಸಂದೇಶವನ್ನು ಜೀವನದಲ್ಲಿ ಅನುಸರಿಸಿದ ಈ ಕುಟುಂಬಕ್ಕೆ ಸಮಾಜದ ಕೃತಜ್ಞ ನಮನಗಳು.